ಇಲ್ಲಿ ಬಂದಿರೋ ಉದ್ದೇಶ ಏನಪ್ಪ ಅಂತಂದ್ರೆ ನಾವು ಕಜಿಯಾಲ ಗ್ರಾಮ ಮತ್ತು ಕೆಂಗಲ್ಗೆ ಒಂದು ನಮ್ಮ ಬಸ್ ನಿಲ್ದಾಣ ಇತ್ತು. ಅದು ಸುಮಾರು ಏನಪ್ಪ ಅಂತಂದ್ರೆ 15ರಿಂದ 16 ವರ್ಷ ಆಗಿತ್ತು. ಅದು ಕಟ್ಟಿ ಬೀಳುವ ಪರಿಸ್ಥಿತಿ ಇತ್ತು. ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈ ಬಸ್ ಸ್ಟ್ಯಾಂಡ್ ಕಟ್ಟಬೇಕಂತ ಇವರು ಸರ್ಕಾರದವರು ಏನು ಕ್ರಮವನ್ನು ಕೈಗೊಂಡಿರಲಿಲ್ಲ. ಅದಕ್ಕಾಗಿ ನಾವು ರಕ್ಷಣಾ ವೇದಿಕೆಯಲ್ಲಿಂದ ಒಂದು ಮನವಿ ಪತ್ರವನ್ನು ಕೊಡಕ್ಕೆ ಹೋಗಿದ್ವಿ ತಾಲೂಕ್ ಪಂಚಾಯತಿ. ಫಸ್ಟ್ PWD ಬರ್ತಂದ್ರೆ PWD ಕೊಡಕ್ಕೆ ಹೋಗಿದ್ವಿ ನಾವು. ಆ PWD ಆಫೀಸ್ನವರು ಹೋದ್ವಿ. ಅಲ್ಲಿ ಇಂಜಿನಿಯರ್ ಏನಂದ್ರೆ ಗೊತ್ತನವರು, ಇದು ಬಸ್ ಸ್ಟ್ಯಾಂಡ್ ನಮ್ಮ ರೋಡ್ ಅಷ್ಟೇ ಬರ್ತಾ, ಬಸ್ ಸ್ಟ್ಯಾಂಡ್ ನಮ್ಗೆ ಬರೋದಿಲ್ಲ ಅಂತ ಮಾತಾಡಿದ್ರು. ಅಲ್ಲಿ ಒಂದು ರಿಸೀವ್ಡ್ ಹಾಕ್ಸ್ಕೊಂಡ್ವಿ. ಅದು ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಅಂತ ಒಂದು ರಿಸೀವ್ಡ್ ಹಾಕಿಸ್ಕೊಂಡ್ರಿ. ನಮ್ಗೆ ಬರೋಂಗಿಲ್ಲ ಅಂತ ಅನ್ನೋ ಮಾತು ಮಾತಾಡಿದ್ರು ಅವರು. ನೋಡ್ಬೋದು ಇಲ್ಲಿ ಎಲ್ಲ ನಮ್ಮ ಗ್ರಾಮಸ್ಥರ ಸಹಿ ಮಾಡ್ಸ್ಕೊಂಡ್ವಿ. ಕಜಿಯಾಲ ಮತ್ತು ಕೆಂಗಲ್ 2 ಗ್ರಾಮ ಬರ್ತಾವೆ. ನಾವು ಅಷ್ಟು ಗ್ರಾಮಸ್ಥರ ಸಹಿ ಮಾಡ್ಸ್ಕೊಂಡ್ವಿ. ಎಲ್ಲರಿಗೆ ಸಮ್ಮತಿ ಐತ್ರಿ. ಬಸ್ ಸ್ಟ್ಯಾಂಡ್ ಅಂದ್ರೆ ಬೇಕಾಗತ್ತಲ್ಲ ನೋಡ್ರಿ. ಈ ಥರ ಬಸ್ ಸ್ಟ್ಯಾಂಡ್ ಇರ್ತದೆ. ನೋಡ್ಬೋದು. ಅದೇ ರೀತಿ ಅವ್ರು ಬರಲ್ಲ ಸಂಬಂಧ ನಾವು ಹುಣೂರು ತಾಲೂಕ್ ಪಂಚಾಯತಿಗೆ ಹೋದ್ವಿ. ತಾಲೂಕ್ ಪಂಚಾಯತಿಗೆ ಹೋದ್ವಿ. ಅವರು ನಾವು ಬರೋಂಗಿಲ್ಲ, PWD ಬರ್ತಾನೆ ಕೂತ್ರು. ಆದಷ್ಟು ಹೋಗ್ಲಿ ಬಿಡಪ್ಪ ಅಂತ ಒಂದು ಮನವಿ ಪತ್ರ ಕೊಟ್ಟು ಬಂದಿದ್ವಿ ನಾವು. ಮತ್ತು ಬಿಟ್ಟು 5-6 ತಿಂಗಳಾಗಿಂದ ಒಂದು ಹೋರಾಟ ಹಾಕೊಂಡ್ವಿ ನಾವು. ರಕ್ಷಣಾ ವೇದಿಕೆಯಿಂದ ಒಂದು ಹೋರಾಟ ಹಾಕೊಂಡ್ವಿ. ಹೋರಾಟ ಹಾಕೋ ಸಂಬಂಧ ಅಭಿಯಂತರರು ಬಂದ್ರೆ, ಇಂಜಿನಿಯರ್ ಬಂದು ಕೆಟ್ಟಿ ಎನಿ ಕಂಡೀಷನ್ ನಾವು ಇದನ್ನ ಬಸ್ ಸ್ಟ್ಯಾಂಡನ್ನು ಕಟ್ಟಿ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲ ರಿಸೀವ್ಡ್ ಹಾಕ್ಸ್ಕೊಂಡು ಎಲ್ಲ ಸಹಿ ಮಾಡಿಸ್ಕೊಂಡಾರ. ಇದು ಒಳ್ಳೆ ಫೋನ್ ಹಚ್ಚಿದ್ರೆ, ಇವ್ರಿಗೆ ಫೋನ್ ಹಚ್ಚಿದ್ರೆ ಇನ್ನೂ ಯಾಕೆ ಬಸ್ ಸ್ಟ್ಯಾಂಡ್ ಆಗೋಲ್ರಿ ಅಂತ ಕೇಳಿದ್ರೆ ಅವ್ರು ಏನಂತಾರಪ್ಪ ಅಂತಂದ್ರೆ, ಇನ್ನೂ ತಾಲೂಕ್ ಪಂಚಾಯತಿಲ್ಲ ಫಂಡ್ ಸ್ಯಾಂಕ್ಷನ್ ಆಗಿಲ್ಲ, ಇನ್ನೂ ಮಾಡೋದಿಲ್ಲ. ಅವ್ರು ಸ್ಯಾಂಕ್ಷನ್ ಆದ್ರೆ ನಾ ಎನಿ ಕಂಡೀಷನ್ ಮಾಡ್ತೀವಿ ಅನ್ನೋ ಮಾತು ಮಾತಾಡ್ತಾರೆ ಅವರು. ಏನಾದರೂ ಬಸ್ ಸ್ಟ್ಯಾಂಡ್ ಆಗಿಲ್ಲ. ಇಲ್ಲಿ ಶಾಲಾ ಮಕ್ಳಿಗೆ ಇರ್ಬೋದು, ಊರಿನ ಗ್ರಾಮಸ್ಥರು ಇರಬೇಕು. ಮನೆಗಳಿಗೆ ಬಂದ್ರೆ ಕುಂದ್ರಾಗ ಜಾಗ ಎಲ್ಲರಂಗೆ ಆಗ್ಬಿಡುತ್ತೆ ಈಗ. ಅದ್ರ ಸಂಬಂಧ ಎನಿ ಕಂಡೀಷನ್ ಬಸ್ ಸ್ಟ್ಯಾಂಡ್ ಆಗ್ಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಇಲ್ಲಿ ಬಂದು ಕುಂದ್ರಾಕ ನಿಂದ್ರಾಕ ಅನುಕೂಲ ಆಗೈತಿಲ್ಲ. ಹುಡುಗಕ್ಕೆ ಕರ್ಕೊಂಬಂದ್ರೆ ಇಲ್ಲಿ ನಾಳಿಲ್ಲ, ಮಳೆ ಬಂದರೆ ಸ್ವಲ್ಪ ಚಾಟ್ ಇಲ್ಲ. ಅದಕ್ಕೆ ಮೊದಲು ಇತ್ತಲ್ಲ, ಹಂಗಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಇದ್ದರೆ ನಮ್ಗೆ ಒಳ್ಳೆಯದಾಗುತ್ತೆ. ಮತ್ತು ಮೇಲಧಿಕಾರಿಗಳಿಗೆ ತಿಳಿಸಿಲ್ಲ ಸರ್? ಅವರ ಕಡೆ ಹೋಗ್ಯಾರ ಕಟ್ತೀವಿ ಅಂತೇಳಿ. ಮತ್ತು ಈಗ ಭಾಳ ದಿನ ಆಗ್ತಾರೆ, ಹೊಳ್ಳಿ ಏನೂ ಮಾಡವಲ್ರು. ಅದಕ್ಕೆ ಆದಷ್ಟು ಬೇಗ ಒಂದು ಆಗುವಂಥದ್ದು ಒಂದು ಮಾತು ಕೇಳಕತ್ತಿ. ಇಲ್ಲಿ ಮಳೆ ಬಂದ್ರೆ ನಿಂದ್ರತ್ತು ತೊಂದರೆ ಐತಿ. ಹೋಗಿ ಹೇಳ್ಬೇಕು, ಅಲ್ಲಿ ಗಿಡದ ಬಡ್ಡಿಗೆ ಅಲ್ಲಿ ನಿಂದಿರ್ತಾವ್ರಿ. ಅಲ್ಲಿ ಗಿಡ ಗಾಳಿಗೆ ಮಳೆಗೆ ಬೀಳ್ತಾ ಇರ್ತಾವೆ. ಅವ್ರ ಮಕ್ಕಳಿಗೆಲ್ಲ ಅನಾನುಕೂಲ ಆಗುತ್ತೆ, ತೊಂದರೆ ಆಗುತ್ತೆ. ಅದಕ್ಕೆ ನೋಡಿ ಇದಕ್ಕೆ ಯಾರು ಹೊಣೆಗಾರ ಆಗ್ತೀವಿ. ಅದಕ್ಕೊಂದು ಬೇಗ ಒಂದು ಸ್ವಲ್ಪ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು. ಇಲ್ಲಿ ಅದು ಆ ಥರ ಬಸ್ ಸ್ಟ್ಯಾಂಡ್ ಕಟ್ಟಡ, ಹಳೆ ಕಟ್ಟಡ ಆ ಥರ ಇತ್ತು. ನಾವು ಹೋರಾಟ ಮಾಡಿ ಸಂಬಂಧ ಬಸ್ ಸ್ಟ್ಯಾಂಡ್ ಕೆಡವ್ಯಾರ. ಇನ್ನೂ ಬಸ್ ಸ್ಟ್ಯಾಂಡ್ ಎತ್ತಿಲ್ಲ. ಅದ್ರ ಸಂಬಂಧವಾಗಿ ಮಕ್ಕಳಿಗೆ ಇರೋದು ಭಾಳ ತೊಂದರೆ ಆಗೈತಿದ್ದು. ಹಿಂಗೆ ಮುಂದುವರ್ಕೊಂತ ಹೋಗ್ತಪ್ಪ ಅಂತ ನಾವು ತಡ್ಕೊಂಡು ಕುಂದ್ರಕ್ಕೆ ಆಗೋದಿಲ್ಲ ನಮ್ಮ ಕಡೆ. ಅದಕ್ಕಾಗಿ ತಾಲೂಕ್ ಪಂಚಾಯತಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಕುಂದಿರ್ತೀವಿ ಬಸ್ ಸ್ಟ್ಯಾಂಡ್ ಆಗ್ಲಿಕ್ಕಪ್ಪ ಅಂತಂದು ಹೇಳಕ್ಕೆ ಇಷ್ಟಪಡ್ತೀವಿ.